ನಾವೀಗ XMR ಬೈಕ್ ಮೇಲೆ ಇದ್ದೀವಿ, ನಾಟ್ ZMR. ಎಸ್ ಆಫ್ಕೋರ್ಸ್. ಇದರಲ್ಲಿ ಮೋಡ್ಸ್ ಇದ್ದಾವೆ, ನೋಡಮ್ಮ. ಇದ್ರ ಬಗ್ಗೆ ತುಂಬ ಗೊತ್ತಿಲ್ಲ ನನಗೆ, ಸುಮ್ಮನೆ ಓಡಿಸ್ತೀನಿ ಅಷ್ಟೇ. ಚಿಕ್ಕದಿದೆ ಕ್ಲಸ್ಟರ್ ಅಲ್ಲ. ಗೇರ್ ಇಂಡಿಕೇಟ್ರು ಯಾವ ಗೇರ್ ಇದೆ ಗೊತ್ತಿಲ್ಲ. ಓ, ಇದು ಅಷ್ಟೊಂದೇನು ಕಮಿಟೆಡ್ ಇಲ್ಲ ಮಚ್ಚ. ಆರಾಮಾಗಿ ಹಿಂಗೆ ಸ್ಟಡಿಯಾಗಿ ಕುತ್ಕೋಬೋದು. ನೀನು ಫುಲ್ಲು ಕಮಿಟೆಡ್ ಪೋಸ್ಚರಲ್ಲಿ ತಗೊಂಡೋಗಲ್ಲ. ಆರಾಮಾಗಿ ಸ್ಪ್ಲೆಂಡರ್ ಓಡಿಸೋ ಪೊಸಿಷನಲ್ಲೇ ಇದೆ, ನೀವು ಆರಾಮಾಗಿ ಕುತ್ಕೊಂಡು ಓಡಿಸ್ಬೋದು. ಏನೋ ಇದು ನಿಮಗೆ ಇದರಲ್ಲಿ ಇನ್ನೊಂದು ಫೀಚರ್ ತೋರಿಸ್ತೀರಿ ನೋಡಿ, ಬೆರಗಾಗ್ತೀರಾ. ಇಲ್ಲೊಂದು ವೈಸರ್ ಅಂತ ಒಂದು ಬಟನ್ ಇದೆ ಅಲ್ಲ, ಅದು ಬಟನ್ ಹೊತ್ಕೊಂಡು ಮೇಲೆ ಈ ಥರ ಮೇಲೆ ವೈಸರ್ ಹೇಳ್ಕೊಬೋದು ಆರಾಮಾಗಿ. ಸೊ ಹುಡುಗರು ಹೋಗಿದ್ದಾರೆ, ಪುಷ್ ಮಾಡ್ತಿದ್ದಾರೆ. ನಾವು ನೋಡೋಣ 6th ಗೇರ್ ಆಲ್ರೆಡಿ. ಪುಷ್ ಮಾಡಬೇಡಿ ಅಂತಿದ್ದಾನೆ. ಓಕೆ, ಸಿಟಿ ಬಂತಲ್ಲ, ಸೊ ಮುಂದೆ ಸಿಟಿ ದಾಟ್ ಮೇಲೆ ಬೇಕಾದ್ರೆ ಓಡಿಸಮ್ಮ. ಓ, ಇದರಲ್ಲಿ USB ಚಾರ್ಜರ್ನೂ ಇದೆನಾ? ಒಂದಾನೊಂದು ಕಾಲದಲ್ಲಿ ಕರಿಜ್ಮಾ ZMR ಲೆಜೆಂಡ್ರಿ ಬೈಕ್, ತುಂಬ ಫೇಮಸ್ ಬೈಕು. ಅದರ ಅಪ್ಡೇಟೆಡ್ ವರ್ಷನೇ ಇದು XMR. ಇಲ್ಲಿ ಸೈಡಲ್ಲಿ ಶೆಟ್ಟಿ ಅಂತ ಕಾಣ್ತಿದ್ದ ನೋಡಿ, ರಾಹುಲ್ ಶೆಟ್ಟಿ. ಅವನ ಹತ್ರ ಫಸ್ಟು ಎಕ್ಸ್ಪಲ್ಸ್ ಇತ್ತು. ಅವನಿಗೆ ಆಫ್ ರೋಡ್ ಟ್ರೈಲ್ಸ್ ಎಲ್ಲ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟಿತ್ತಂತೆ ಪಾಪ. ಸುಮ್ಮನೆ ಶೋರೂಮ್ಗೆ ಹೋಗಿದ್ದ ZMR ನೋಡ್ಕೊಂಬರೋಕ್ಕೆ, ತುಂಬ ಇಷ್ಟ ಆಗ್ಬಿಡ್ತು. ಅವ್ನು ನೆಕ್ಸ್ಟ್ ಡೇನೇ ತುಂಬ ಕಮ್ಮಿ ಪ್ರೈಸಿಗೆ ಇದು ಎಕ್ಸ್ಪಲ್ಸ್ ಎಲ್ಲ ಮಾರಿ ZMR ಡೆಲಿವರಿ ತೊಗೊಬಿಟ್ಟ. ಅವ್ನು ಹೇಳ್ತಾನೆ, ಬ್ರೋ ನನಗೆ ಒಂದು ಸಲ ಇಷ್ಟ ಆಯಿತು ಅಂತ ಹೇಳಿದ್ರೆ ತೊಗೊಳ್ಳೇಬೇಕು ಅಂತ ಜಿಡ್ಡು ಬಂದುಬಿಡ್ತದೆ. ಸೊ ನಾನು ZMR ತೊಗೊಂಡಿನಿ ಅಂತ ಹೇಳ್ದ. 210cc ಆ್ಯಕ್ಚುಲಿ ಇದು. cc 149 ಹೋದರೆ ಆಶ್ಚರ್ಯ ಏನಿಲ್ಲ. ಅದೇ ನಕ್ಕನ್ R15 150cc 143 ಹೋಗ್ತಾ ಇದೆ, ಸುಮ್ಮನೆ ಅಂತೂ ಅಲ್ಲ. ಇದ್ರದ್ದು ಹ್ಯಾಂಡಲ್ ಬಾರ್ ಪೋಸ್ಚರ್ ಎಲ್ಲ ಸಖತ್ತಿದೆ. ಆರಾಮ ಟೂರಿಂಗೂ ಮಾಡ್ಬೋದು ಒಂದು ಲೆಕ್ಕಕ್ಕೆ. ಸೀಟ್ನು ಒಳ್ಳೆ ಕಂಫರ್ಟಬಲ್ ಇದೆ. ಸ್ಟಾರ್ಟ್ ಮಾಡಿದ್ರು ಹುಡುಗರು, ನಾವು ಸ್ಟಾರ್ಟ್ ಮಾಡವ. ಗೇರ್ 147, 121, 123. ನಾನು ಕನ್ಸೋಲ್ ನೋಡಲ್ಲ, ಸೊ ನಾನು ಫುಲ್ ರೋಡಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಫುಲ್ ಥ್ರಾಟಲ್ ಓಪನ್ 136, 41. R15
ಹಿಂದೆ ಹೋಯ್ತು. ಕಣ್ಣಿಗೆ ಕಾಣ್ತಿಲ್ಲ ಗುರು. ಪವರ್ ಆಫ್ PS4. ಸ್ವಲ್ಪ ಮಾಡಿದ್ರೆ ತಿಂತೀನಿ ಪಕ್ಕ. ನಾನೊಂದು ಅಬ್ಸರ್ವ್ ಮಾಡಿದೆ, ಇದರಲ್ಲಿ ವಿಂಡ್ ಬ್ಲಾಸ್ಟ್ ಮತ್ತೆ ನನ್ನ ಲೆಕ್ಕಲ್ಲಿ ಫೀಲ್ ಆಗ್ಬೋದು. ಫ್ರೇಮ್ ಎಲ್ಲ ಕರೆಕ್ಟಾಗಿ ಇಲ್ಲ ಇದರಲ್ಲಿ, ಆದರೆ R15 ಅಲ್ಲಿ ಮಾತ್ರ ನಿನ್ ಚೂರು ವಿಂಡ್ ಬ್ಲಾಸ್ಟ್ ಫೀಲ್ ಆಗಲ್ಲ. ಅಷ್ಟು ಚೆನ್ನಾಗಿ ಏರೋಡೈನಾಮಿಕ್ಸ್ ಎಲ್ಲ ಡಿಸೈನ್ ಮಾಡಿದ್ದಾರೆ R15 ಅಲ್ಲಿ. ZMR ನಕಾನ್ 143 ಹೋಗ್ತಾ ಇದೆ ಗುರು at 9000 RPM, almost reaching to red line. Yes, 100 ಅಲ್ಲಿ ಕೈ ಬಿಟ್ರೆ ಏನೂ ಆಗಲ್ಲ. Good bro, good. 210cc. ಫಾರೆಸ್ಟ್ ರೋಡ್ ಹೋಯ್ತು ಮಾರ.
ಅಡ ಬ್ರೇಕಿಂಗ್ ಡಬ್ಬ ನನ್ನ ಮಗ ಇವಾಗ ಹಾಕಿದಾನೆ ಇಂಡಿಕೇಟ್ರು. ಐ ಐ ಐ ಐ ಹೈ ಏನೂ ಹೇಳೋಕ್ಕಾಗಲ್ಲ. ಅಣ್ಣ ಬಾಂಡು ಇಂಡಿಕೇಟ್ರ್ ಹಾಕ್ದಂಗೆ ಸೈಡಿಗೆ ಎಲ್ದುಬಿಟ್ಟ. ನಾನು ಇದೀನೋ ಇಲ್ಲ ಅಂತಲೂ ನೋಡಿಲ್ಲ. ಇವಾಗ ನನಗೆ ಹೇಳ್ತವನೆ ರೋಡ್ ಬಾಯ್ ಬರಬೇಕು ಅಂತ. ಅಪ್ಪ ನನ್ನ ಮಗನೇ ಟಚ್ ಮಾಡಬೇಕಾಗಿತ್ತು, ನಿನ್ಗೆ ಇರ್ತಿತ್ತು ಬಳ್ಳಾರಿಯಲ್ಲಿ ನಿನಗೆ ಮಾರಿ ಹಬ್ಬ. ಏನೋ ಸಡನ್ನಾಗಿ ಗಾಡಿ ಆಫ್ ಆಯ್ತು ಮರ. ಓವರ್ ಹೀಟ್ ಆಗೈತಾ? ಟೆಂಪರೇಚರ್ ಏನೋ ತೋರಿಸಿದ್ದಾನೆ ಇದರಲ್ಲಿ. ನಾಟ್ ಹೈ ಆಲ್ಸೋ. ಪೆಟ್ರೋಲು ಏನೋ EL ಬಂದದ. ಓಕೆ, ನಿಮಗೆ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇದೇ ರೀತಿ ಟ್ರ್ಯಾಕ್ ರೇಸ್ಗಳು ಮತ್ತು ಗಾಡಿ ರಿವ್ಯೂಸ್ ಎಲ್ಲ ಬೇಕು ಅಂತೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನೋಡಿರಿ. ಸೈನಿಂಗ್ ಆಫ್ ಫ್ರಮ್ ಬ್ಲ್ಯಾಕ್ ವಿಂಗ್ ರೈಡರ್ ಚಾನಲ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ. ಅಂಟಿಲ್ ದೆನ್ ಬಾಯ್. ಹಾಂ, ಒಂದು ವಿಷಯ ಹೇಳೋದು ಮರ್ತೆ. ಸೊ ನಾನು ಅವಿನಾಶ್ ರೆಡ್ ವಿಂಗ್ ರೈಡರ್ ನಾವಿಬ್ಬರು ಲದಾಖ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆನ್ ಜೂನ್. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಲದಾಖ್ ರೈಡ್ ಬಳ್ಳಾರಿಯಿಂದನೇ. ಸೊ ಬಳ್ಳಾರಿಯಿಂದ ಫ್ಲಾಗ್ ಆಫ್ ನಡೆಯುತ್ತೆ. ಸಮ್ ಇಂಪಾರ್ಟೆಂಟ್ ವ್ಯಕ್ತಿನೂ ಇನ್ವೈಟ್ ಮಾಡ್ತಾ ಇದ್ದೀವಿ. ಸೊ ಇಟ್ ವಿಲ್ ಬಿ ಇಂಟ್ರೆಸ್ಟಿಂಗ್. ನೀವು ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೆ ಕಂಟೆಂಟ್ ಸಿಗುತ್ತೆ. ಲದಾಖ್ ಸೀರೀಸ್ನು ಕಂಟಿನ್ಯೂಸ್ ಆಗಿ ನೋಡ್ಬೋದು. ಸೊ ಹಾಂ, ಜೂನೇ ತುಂಬ ಟೂ ಮಂತ್ಸ್ ಆ ಥರ ಇದೆ. ಆದರೆ ಅದಕ್ಕೆ ಹೋಗೋಕ್ಕೆ ಪ್ರಿಪರೇಷನ್ ತುಂಬ ಟೈಮ್ ಬೇಕು. ನಮಗೆ ಇನ್ನೂ ಏನು ಕಂಪ್ಲೀಟಾಗಿ ರೆಡಿ ಆಗಿಲ್ಲ. ಸೊ ಎಲ್ಲ ರೆಡಿ ಮಾಡ್ಕೋಬೇಕು. ಸೊ see you.